ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಇವನಿದ್ದು ಯೋಚನೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಅಮೌಂಟ್ ಬಗ್ಗೆ ಅಪ್ಡೇಟ್ನ ಮಾಹಿತಿ ಕೊಡ್ತೀನಿ. ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಅಮೌಂಟ್ ಬಗ್ಗೆ ಏನೆಲ್ಲ ಆಯಿತು ಏನು ಎತ್ತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮೈನ್ ಥಿಂಗ್, ಜುಲೈ ಅಮೌಂಟು, ಆಗಸ್ಟ್ ಅಮೌಂಟು ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೆಲವರಿಗೆ ಕ್ಲಿಯರ್ ಕೂಡ ಮಾಡಿದ್ರು ಅಪ್ ಟು ಜುಲೈವರೆಗೂ. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಕೆಲವರಿಗೆ ಸಾಕಷ್ಟು ಪೆಂಡಿಂಗ್ ಆಗಿತ್ತು, ಅದನ್ನ ಆಗ್ತಾ ಬಂದ್ರು. ಈಗ ಅಫಿಷಿಯಲ್ ಆಗಿ ನಿಮಗೆ ಎಲ್ಲಾ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಬಂದಿದ್ದಾರೆ. ಟಿಲ್ ಆಗಸ್ಟ್ ವರೆಗೂ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಳ್ತಾ ಬಂದಿದ್ದಾರೆ. ಕೆಲವರಿಗೆ 6,000 2 ಕಂತಿನ ಹಣ ಹೋಲ್ಡ್ ಮಾಡಿದ್ರೆ, 2 ಕಂತಿನ ಹಣ, 3 ಕಂತಿನ ಹಣವರೆಗೂ ಕೂಡ ಜಮೆ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ದಯವಿಟ್ಟು ನಿಮಗೂ ಕೂಡ ಬಂದಿದೆಯಲ್ವಾ ಅಂತ ಕಮೆಂಟ್ ಮಾಡ್ತಾ ತಿಳಿಸಿ. ನಂತರ ವೆಯ್ಟ್ ಮಾಡಬೇಕಾಗುತ್ತೆ, ಯಾರಿಗೆ ಇನ್ನೂ ಕೂಡ ಪ್ರೊಸೆಸ್ ಆಗ್ತಾ ಹೋಗುತ್ತೆ, ವಿದ್ಯಾರ್ಥಿಗಳಿಗೆ ಬರ್ತಾ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ ಅನ್ಕೋತೀನಿ. ಅಮೌಂಟ್ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅವರಿಗೆ ಬರ್ತಾ ಹೋಗುತ್ತೆ. ನಿಮ್ಮ ಹೊಸಬರು ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅವರು ಕೂಡ ಆಗ್ತಾ ಬರ್ತಾ ಇದ್ದಾರೆ. ನಿಮ್ದೇನಾದ್ರು 6 ಮಂತ್ ಕಂಪ್ಲೀಟ್ ಆಗಿ ನಿಮ್ಮ ಕ್ರೈಟೀರಿಯಾ ಎಲ್ಲ ಕೂಡ ಕರೆಕ್ಟ್ ಆಗಿದ್ರೆ, ಯಾರು ನ್ಯೂ ಅಪ್ಲಿಕೆಂಟ್ಸ್ ಕೂಡ ಇದ್ದಾರೆ ಅವರಿಗೆ ಕೂಡ ಅಮೌಂಟ್ನ ಖಾತೆಗೆ ಜಮೆ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ನೀವು ಕೂಡ ನೀವು ಚೆಕ್ ಮಾಡ್ಕೋಬಹುದು, ಅಮೌಂಟ್ನ ಜಮೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮೈನ್ ಥಿಂಗು, ಜುಲೈ ಆಗಸ್ಟ್ ಕ್ಲಿಯರ್ ಮಾಡಿದ್ದಾರೆ. ಸೆಪ್ಟೆಂಬರ್ ಹಣ ಕಾಯ್ತಾ ಇದ್ದೀರಾ, ಬಿಕಾಸ್ ಇದು ಅಕ್ಟೋಬರ್ ಆಗಿರುತ್ತೆ. ಸೆಪ್ಟೆಂಬರ್ ಹಣ ಆಲ್ರೆಡಿ ಈ ಮಂತ್ ಕ್ರೆಡಿಟ್ ಮಾಡಿರೋ ಕಾರಣ ನೆಕ್ಸ್ಟ್ ತಿಂಗಳು ನಿಮಗೆ ನೀವು ಹೋಗಲೇಬೇಕಾಗುತ್ತೆ. ಸೆಪ್ಟೆಂಬರ್ ತಿಂಗಳು ಹಣ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಈ ಮಂತು, ಬಿಕಾಸ್ ಆಗಸ್ಟ್ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ದು ನೆಕ್ಸ್ಟ್ ತಿಂಗಳು ನಿಮಗೆ ಹೋಗುತ್ತೆ. ನೆಕ್ಸ್ಟ್ ತಿಂಗಳು ನಿಮಗೆ ಗೊತ್ತಿರೋ ಹಾಗೆ ಹೊಸದಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಕರೀತಾ ಇದ್ದಾರೆ. ನೆಕ್ಸ್ಟ್ ತಿಂಗಳು ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ನಿಮಗೆ ಹಣ ಕೂಡ ನಿಮಗೆ ಬರುತ್ತೆ, ಯಾವುದೇ ರೀತಿ ಮಿಸ್ ಆಗೋದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ನೀವು ಮಾಡಿ ಯಾರು ಇದ್ದೀರಾ ಅವರು ನೆಕ್ಸ್ಟ್ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ನೀವು ಮಾಡಿ. ನವೆಂಬರ್ ತಿಂಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಕರೀತಾ ಇದ್ದಾರೆ. ನವೆಂಬರ್ ತಿಂಗಳ ನಿಮಗೆ ಈ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಸಾಕಷ್ಟು ಜನ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ, ಅವರಿಗೆ ಮಿಸ್ ಆಗಿದೆ. ಶಾಕಿಂಗ್ ನ್ಯೂಸ್, ಏನು ಮಾಡೋಕ್ಕಾಗೋದಿಲ್ಲ, ಇದು ಕಡ್ಡಾಯ ಅಂತ ಹೇಳಿದ್ದಾರೆ. ಇಲಾಖೆಯವರೇ ಸರ್ವರ್ ಪ್ರಾಬ್ಲಮ್ ಆಗಿತ್ತು, ಬಟ್ ನೀವೇ ನೋಡಿಕೊಂಡು ವೆಯ್ಟ್ ಮಾಡಿ. ಡೈಲಿ ಟ್ರೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದಲ್ಲ ಒಂದು ದಿನ ಅದು ಓಪನ್ ಆದಾಗ ನೀವು ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕಾಗುತ್ತೆ. ಕೆಲವರು ಸೆಲ್ಫ್ ಡಿಕ್ಲರೇಷನ್ ಕೂಡ ಹಾಕಿಲ್ಲ, ಅವರಿಗೆ ಬಂದಿಲ್ಲ. ಅದು ಶಾಕಿಂಗ್ ಸುದ್ದಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.